ನೇರವಾಗಿ ಕೇಳ್ತೀವಿ ಸರ್, ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಸರ್. ಸೈಡ್ ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದು ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟ ಸ್ಪೀಡ್ ಓಡಬೇಕು ಅಂದರೆ ನಮ್ಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಂಗೆಲ್ಲ ಓಡಾಡ್ತಿಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಹತ್ತಬೇಕು. ಹಂಗೆ ಅದು. ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತಿ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲವ್ರು ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಎಲ್ಲರೂ ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳವಾಗಿ ಇಳಿಬೇಕು. ಅದಕ್ಕೆ ಹಂಗೆ ರಾಜಕಾರಣಿ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡ್ಬೇಕಾದ್ರೆ ನೀವು ಕೇಳಿ, ಓಡಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಾವು ರಗಡ್ ಸಾರಿ ಇಲ್ಲಿ ಟ್ರೈನ್ ತಪ್ಸ್ಕೊಂಡಾಗ ತುಮಕೂರಿಗೆ ಹೋಗ್ತಿದ್ವಿ ಗಾಡಿ ತೊಗೊಂಡು. ಒಂದ್ಸಲ ಅರಸೀಕೆರೆ ಮಠನೂ ಹೋಗಿದ್ವಿ ನಾವು, ಅಲ್ಲಿ ಹೋಗಿ ಹತ್ತಿ ಹೋಗ್ತಿದ್ವಿ. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರೋದು. ಇದು ಓಡದೆ ಹೋದರೆ ಕೆಲಸ ಆಗೋಲ್ಲ. ಅದೇ ನ್ಯಾಚುರಲ್. ಅದೇನು ರಾಜಕೀಯ ಥಿಯರಿ ಏನತ್ರ ಅದಕ್ಕೆ ಸಿದ್ಧಾಂತ ನಡ್ಕೊಂಡ್ ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ. ಜನರು ಕೂಡ ಮರಿತಾರೆ. ಅಂದಲ್ಲಿ ಇದು ಜನನ ನಾವು ಫ್ರಂಟ್ ಲೈನ್ ಬರ್ದಿಲ್ಲಂದರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು. ಇಲ್ಲ ಆ ರೀತಿ ಇಲ್ಲ. ಈಗ ಅವರು ಮಾಡಲೇಬೇಕಲ್ಲ. ಅವರು ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಇದ್ದಾರೆ, ಅವ್ರ ಜವಾಬ್ದಾರಿ ಇದೆ, ಮಾಡ್ತಾರೆ. ಆದರೆ ಅವ್ರದ್ದೇ ಶಕ್ತಿ ಇದೆ, ಅವ್ರದ್ದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತೀನಿ, ನೀವು ಓಡದೆ ಮಾಡ್ತೀನಿ, ನಾ ಕೂತೆ ಮಾಡ್ತೀನಿ ಅಂತಾರೆ. ನೀವೇ ಮಾಡೋರೆ, ನಾವು ಓಡೋಲ್ಪ. ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತೀನಿ ಅಂದರೆ ಎಸ್ ಅನ್ಬೇಕಾಯ್ತು ನಾವು. ಈಗ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಕರ್ಕೇಜಿದು ಒಂದು ಸ್ಟೈಲು, ಯಡಿಯೂರಪ್ಪರದ್ದು ಒಂದು ಸ್ಟೈಲು, ಕುಮಾರಸ್ವಾಮಿ ದೇವೇಗೌಡದ ಒಂದು ಸ್ಟೈಲ್ ಇರ್ತೈತೆ. ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರಾ ಸರ್. ಹೌದು. ಸಿದ್ದರಾಮಯ್ಯನವರ ಎಡವಿದ್ದಲ್ಲಿ ಸರ್, ಸಿದ್ದರಾಮಯ್ಯನವರ ಎಡವಿದ್ದಲ್ಲಿ ಎಡವಿದ್ದೆ ಆದರೆ ಡೆಲ್ಲಿಯಾಗಿ ಕೇಳಬೇಕು ನೀವು. ನಾವೇನು ಹೇಳಿ ಯಾಕೆ ಅವ್ರು ತೆಗೆದ್ರೆ ಡೆಲ್ಲಿಯಲ್ಲಿ ಉತ್ತರ ಕೊಡಬೇಕು. ಚಳವಳಿಯಿಂದಲೂ ಕೂಡ ಅವ್ರ ಜೊತೆಲಿ ಇದ್ರಿ. ಎಡವಿದ್ದೆಲ್ಲಿ ಅಂದ್ರೆ ಅದು ಗೊತ್ತಿಲ್ಲ, ಯಾಕಂದ್ರೆ ಪಕ್ಷದ ನಿರ್ಧಾರ. ಅದನ್ನು ಕ್ವಶನ್ ಮಾಡಲಿಕ್ಕೆ ನಮಗಾಗೋಲ್ಲ. ನಾವು ಮೊದಲಾರ ಹೇಳಿದ್ದೀವಿ, ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲರೂ ಒಪ್ಪಬೇಕಂತ ಹೇಳಿದ್ವಿ. ಅದು ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿ ಮಂಡಳಿ ಇರ್ಬೋದು. ಅವ್ರು ಹೇಳಿದ್ದೇ ಅಂತಿಮ ಅಂತ ಹೇಳಿದ್ವಿ. ಈಗೂ ಕೂಡ ಅದೇ ಅಂತಿಮ.